ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಕನ್ನಡ ವ್ಲಾಗ್ಸ್ಗೆ ತಮಗೆಲ್ಲ ಸ್ವಾಗತ. ತಮ್ನೇಲ್ ನೋಡಿನೇ ಈ ವಿಡಿಯೋ ಕ್ಲಿಕ್ ಮಾಡಿರ್ತೀರ. ಖಂಡಿತ ನಿಮಗೆ ಉಪಯೋಗ ಆಗುವಂಥದ್ದನ್ನೇ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದಾಗ ಏನಾಗುತ್ತೆ, ನಿಮಗೆ ವಿಡಿಯೋ ಕ್ಲಾರಿಟಿ ಗೊತ್ತಾಗಲ್ಲ, ಏನು ಹೇಳಿದೀವಿ ಅಂತ ಗೊತ್ತಾಗಲ್ಲ, ಇಂಪಾರ್ಟೆಂಟ್ ವಿಷಯಗಳೇ ಸ್ಕಿಪ್ ಆಗಿ ಹೋಗಿರುತ್ತೆ. ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಐಡಿಯಾಸ್ಗಳು ಸಿಗೋದಿಲ್ಲ. ಸೊ ನಾನು ತುಂಬಾ ಲೆಂಗ್ತಿ ವಿಡಿಯೋ ಮಾಡಲ್ಲ, ಶಾರ್ಟ್ಕಟ್ ಅಲ್ಲಿ ಸ್ವೀಟ್ ಆಗಿ ಹೇಳಕ್ಕೆ ನಿಮ್ಗೆ ಆ ವಿಷಯನ ತಲುಪಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ, ಉಪಯುಕ್ತ ಆಗತ್ತೆ ನಿಮ್ಗೆ ಖಂಡಿತ. ಗೃಹಿಣಿಯರಿಗಂತೂ ತುಂಬಾ ಹೆಲ್ಪ್ಫುಲ್ ಆದಂತ ವಿಡಿಯೋ ಇದು. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ. ಹೊಸಬ್ರು ಯಾರಾದ್ರೂ ಬಂದಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ನೇಲಲ್ಲಿ ಹಾಕಿದ್ದೆ ನಾನು ಹತ್ತಿಯನ್ನ ಬಳಸ್ಕೊಂಡು ಸಾವಿರ ನೀವು ದಿನಕ್ಕೆ ಸಂಪಾದನೆ ಮಾಡ್ಬೋದು ಅಂತ. ಹೌದು, ಹಾಗಾದ್ರೆ ಹೇಗೆ ಹತ್ತಿಯನ್ನ ಬಳಸ್ಕೊಂಡು ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಣ್ಣದಾಗಿ ಒಂದು ಬಿಸ್ನೆಸ್ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವ ತರ ಅಂದ್ರೆ, ಈಗ ಹತ್ತಿ ನೀವು ರೈತರ ಬಳಿ ಹೋಗಿ ನೇರವಾಗಿ ರೈತರ ಹತ್ರ ನೀವು ಖರೀದಿಸಿದಾಗ ನಿಮ್ಗೆ ಸ್ವಲ್ಪ ಕನ್ಸೆಷನ್ ಸಿಗುತ್ತೆ. ಹಾಗಂತ ನೀವು ಕಂಪ್ಲೀಟ್ ಆಗಿ ಕನ್ಸೆಷನ್ ಕೇಳಕ್ ಹೋಗ್ಬಿಡಿ ರೈತರಿಗೆ. ಯಾಕಂದ್ರೆ ನಾನು ಒಬ್ಬಳು ರೈತರ ಮಗಳು. ಒಂದು ಬೆಳೆಯನ್ನ ಬೆಳೆಯೋದು ಎಷ್ಟು ಕಷ್ಟ ಅಂತ ನಾನು ಹತ್ತಿರದಿಂದ ನೋಡಿದ್ದೇನೆ, ರೈತರ ಕಷ್ಟಗಳನ್ನು ನೋಡಿದ್ದೇನೆ. ಅವರು ಬೇರೆ ಕಡೆ ತಂದು ಹಾಕುವಾಗ ಲೋಡ್ ಗಂಟ್ಲೆ ಅವ್ರು ಹಾಕುವಾಗ ಒಂದು ವೆಹಿಕಲ್ ಚಾರ್ಜ್ ಎಲ್ಲ ಇರುತ್ತೆ. ಸೊ ನೀವೇನು ಲೋಡ್ ಗಂಟ್ಲೆ ಪರ್ಚೇಸ್ ಮಾಡೋದಿರೋದಿಲ್ಲ. ಸೊ ಆದಷ್ಟು ಜಾಸ್ತಿ ಕನ್ಸೆಷನ್ ರೈತರ ಹತ್ರ ಕೇಳಲಿಕ್ಕೆ ಹೋಗ್ಬೇಡಿ. ಅವ್ರಿಗೂ ಒಂದು ಲಾಭ ಆಗಬೇಕು, ನಿಮಗೂ ಕೂಡ ಲಾಭ ಆಗಬೇಕು. ಆ ರೀತಿಯಲ್ಲಿ ನೀವು ಹತ್ತಿಯನ್ನ ಪರ್ಚೇಸ್ ಮಾಡಿ. ಆದಷ್ಟು ನೇರವಾಗಿ ರೈತರ ಬಳಿ ಹೋಗಿ ತಗೊಳ್ಳೋದ್ರಿಂದ ನಿಮ್ಗೆ ಉಪಯುಕ್ತ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದ್ ಕಡೆ ರೈತರಿಗೆ ಹೆಲ್ಪ್ ಮಾಡ್ತಾ ಇರುತ್ತೆ, ಇನ್ನೊಂದ್ ಕಡೆ ನಿಮ್ ಬಿಸ್ನೆಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ 1 kg ಹತ್ತಿ 100 ರೂಪಾಯಿ ಅಂತಾನೆ ಇಟ್ಕೊಳ್ಳೋಣ. 100 ರೂಪಾಯಿ ಕೊಟ್ಟು ನೀವು ಹತ್ತಿ ತಗೊಂಬಂದ್ರೆ ಆ 100 ರೂಪಾಯಲ್ಲಿ 1000 ರೂಪಾಯಿಯನ್ನ ನೀವು ಸಂಪಾದನೆ ಮಾಡಬಹುದು. ಹೌದು, ಯಾವ ತರ ಅಂತ ನೀವು ಕೇಳ್ತಿರ್ಬೋದು. ಏನಪ್ಪ 100 ರೂಪಾಯಿ ಹತ್ತಿಯನ್ನ ತಗೊಂಡು 1000 ರೂಪಾಯಿ ಸಂಪಾದನೆ ಮಾಡೋ ಸಾಧ್ಯನ ಅಂತ? ಖಂಡಿತ ಸಾಧ್ಯ ಇದೆ, ಮನಸ್ಸಿದ್ದಲ್ಲಿ ಮಾರ್ಗವಿದೆ. ಸೊ ನೀವು ಗೃಹಿಣಿಯರು ಇದನ್ನ ಆಲೋಚನೆ ಮಾಡಿ ನೋಡಿ. 1 kg ಹತ್ತಿಯನ್ನ ತಗೊಂಡು ಇವಾಗ ನೀವು ಅದರಿಂದ ಏನ್ ಬಿಸ್ನೆಸ್ ಮಾಡೋದು ಅಂತ ನಿಮ್ ತಲೆಗೆ ಬರ್ತಾ ಇದೆ. ಖಂಡಿತ ಕೆಲವರಿಗೆ ಗೊತ್ತಾಗಿರಬಹುದು ಏನ್ ಬಿಸ್ನೆಸ್ ಮಾಡ್ಬೋದು ಅಂತ. ನೀವು ಸಮಯ ಸ್ವಲ್ಪ ವ್ಯರ್ಥ ಆಗತ್ತೆ ಅಷ್ಟೇ ಬಿಟ್ರೆ ನಿಮ್ಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ಇದು ಏನಾದ್ರೂ ಉಳಿದ್ರೂ ಕೂಡ ನಿಮ್ಗೆ ವೇಸ್ಟ್ ಆಗಲ್ಲ. ಈಗ ನಾವು ಫುಡ್ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಏನಾದ್ರೂ ಫುಡ್ ಉಳಿದ್ರೆ ಅದು ಹಾಳಾಗ್ಬಿಡತ್ತೆ. ಬಟ್ ಈ ಬಿಸ್ನೆಸ್ ಏನ್ ಗೊತ್ತಾ ನಿಮ್ಗೆ, ಇದು ಸ್ವಲ್ಪ ದಿನ ನೀವು ಆರಾಮಾಗಿ ಇದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೋದು. ಸ್ಟಾಕ್ ಉಳಿದ್ರೂ ಕೂಡ ನೀವು ರೀಸೇಲ್ ಮಾಡ್ಬೋದು. ಸೊ ಅದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇವಾಗ ಗೆಜ್ಜೆ ವಸ್ತ್ರ, ಫಾರ್ ಎಕ್ಸಾಂಪಲ್ 1 ಗೆಜ್ಜೆ ವಸ್ತ್ರ ಪ್ಯಾಕೆಟ್ ತಗೋಬೇಕಂದ್ರೆ ನಮಗೆ ಅದರಲ್ಲಿ 50 ರೂಪಾಯಿ ಕೇಳ್ತಾರೆ. ಆ 1 ಗೆಜ್ಜೆ ವಸ್ತ್ರ ಪ್ಯಾಕೆಟ್ ಅಲ್ಲಿ ಎಷ್ಟಿರುತ್ತೆ, ಒಂದು 5 ರಿಂದ 10 ಪೀಸ್ ಗೆಜ್ಜೆ ವಸ್ತ್ರ ಇರುತ್ತೆ. ಪ್ಲೇನ್ ಗೆಜ್ಜೆ ವಸ್ತ್ರ ಮತ್ತು ಕುಂಕುಮ ಹಚ್ಚಿರೋ ಗೆಜ್ಜೆ ವಸ್ತ್ರ, ಈ ತರದ್ದು 2 ಡಿಸೈನ್ ಅಲ್ಲಿ ಮಾಡ್ತಾರೆ. ಸೊ ನೀವು ಅದೇ ಹತ್ತಿಯನ್ನ ಬಳಸ್ಕೊಂಡು ನೀವು ಗೆಜ್ಜೆ ವಸ್ತ್ರಗಳನ್ನ ಮಾಡ್ಬೋದು. ಅಂದ್ರೆ 1 ಪ್ಯಾಕೆಟ್ಗೆ ನೀವು 50 ರೂಪಾಯಿ ಅಂದ್ರೆ 50 ಹತ್ಲೆ 500. ಸೊ ನೀವು 10 ಪ್ಯಾಕೆಟ್ ರೆಡಿ ಮಾಡಿದ್ರು ಕೂಡ ನಿಮ್ಗೆ ಎಷ್ಟು, 500. ಬರೀ 20 ಪ್ಯಾಕೆಟ್ ಗೆಜ್ಜೆ ವಸ್ತ್ರ ರೆಡಿ ಮಾಡೋದ್ರಿಂದ ನಿಮ್ಗೆ ಅಲ್ಲೇ 1000 ರೂಪಾಯಿ ನಿಮ್ಗೆ ಬರುತ್ತೆ. ನೀವು ಇನ್ವೆಸ್ಟ್ ಮಾಡಿದ್ದೆಷ್ಟು, ಬರೀ 100 ರೂಪಾಯಿ. ಹತ್ತಿ ತಗೊಳಕ್ 1 kg ಹತ್ತಿಯಲ್ಲಿ ನೀವು ಆರಾಮಾಗಿ 20 ರಿಂದ 30 ಗೆಜ್ಜೆ ವಸ್ತ್ರಗಳ ಪ್ಯಾಕೆಟ್ಗಳನ್ನ ತಯಾರು ಮಾಡ್ಬೋದು. ಅಷ್ಟು ನಿಮ್ಗೆ ಉಳಿತಾಯ ಅಲ್ಲಿ ಆಗತ್ತೆ. ಅಂದ್ರೆ ನೀವು ಇನ್ವೆಸ್ಟ್ ಮಾಡಿದ್ 100 ರೂಪಾಯಿ, ನಿಮ್ಗೆ ಲಾಭ ಬರ್ತಾ ಇರೋದು 1000 ರೂಪಾಯಿ. ನೀವು ಇನ್ವೆಸ್ಟ್ ಮಾಡಿರುವಂತಹ ಒಂದು ದುಡ್ಡನ್ನ ತೆಗೆದ್ರೂ ಕೂಡ ನಿಮ್ಗೆ ಎಷ್ಟು ಸೇವಿಂಗ್ಸ್ ಆಯ್ತು, 1000 ಆಯ್ತು. ಸೊ ಹಾಗಾದ್ರೆ ಇದನ್ನ ಡೀಲ್ ಮಾಡೋದು ಹೇಗೆ? ನೀವೇ ಓನ್ ಆಗಿ ನಿಮ್ದೇನಾದ್ರೂ ಕಿರಾಣಿ ಶಾಪ್ಗಳು ಅದೆಲ್ಲ ಇದ್ರೆ ನೀವು ಮಾರ್ಬೋದು ಓನ್ ಆಗಿ. ಇಲ್ವಾ ಅಂದಾಗ ಯಾವ್ದಾದ್ರು ಅಕ್ಕಪಕ್ಕದ ಒಂದು ಗಂದಿಗೆ ಅಂಗಡಿನೋ ಅಥವಾ ಒಂದು ಕಿರಾಣಿ ಸ್ಟೋರ್ಗೆ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬಿಟ್ಟು ನೀವು ಅಲ್ಲಿ ಅವ್ರು 50 ರೂಪಾಯಿಗೆ ಸೇಲ್ ಮಾಡ್ತಾರಂದ್ರೆ ನೀವು 40 ರೂಪಾಯಿ ಕೊಟ್ರೆ ಅವ್ರು ಖಂಡಿತ ತಗೋತಾರೆ. ಯಾಕಂದ್ರೆ ಅವ್ರಿಗೆ 10 ರೂಪಾಯಿ ಲಾಭ ಅವ್ರಿಗೂ ಕೂಡ ಬರುತ್ತೆ. ಸೊ ಹಾಗಾಗಿ ನೀವು 40 ರೂಪಾಯಿಗೆ ಅಲ್ಲಿ ಸೇಲ್ ಮಾಡ್ಬೋದು. ಇಲ್ಲ ನೀವೇ ಡೈರೆಕ್ಟ್ ಆಗಿ ಆ ಬಿಸ್ನೆಸ್ ಮಾಡ್ತೀವಿ, ಡೈರೆಕ್ಟ್ ಆಗಿ ನಾವೇ ಕೂತ್ಕೊಂಡು ಮಾಡ್ತೀವಿ ಅಂದಾಗ ನೀವು 50 ರೂಪಾಯಿಗೆ ನೀವು ಅದನ್ನ ಸೇಲ್ ಮಾಡ್ಬೋದು. ಮತ್ತೆ ದೀಪದ ಬತ್ತಿಗಳನ್ನು ಕೂಡ ನೀವು ಮಾಡಿ ಮಾರ್ಬೋದು. ಏನಿಲ್ಲ ಅಂದ್ರೂ ಒಂದು 25-30 ರೂಪಾಯಿಗೆ ದೀಪದ ಬತ್ತಿಗಳು ಕೂಡ ಸೇಲ್ ಆಗುತ್ತೆ. ಒಂದರಲ್ಲಿ ಒಂದು 30-50 ಮಿನಿಮಮ್ 50 ಬತ್ತಿಗಳು ಹಾಕಿ ಒಂದು ಪ್ಯಾಕೆಟ್ ಅನ್ನ ರೆಡಿ ಮಾಡ್ತೀರಾ. ಈ ತರ ಮಾಡೋದ್ರಿಂದ ಒಂದು ಸಣ್ಣ ಇನ್ವೆಸ್ಟ್ ಮಾಡಿ ದೊಡ್ಡ ಲಾಭನ ತಗೊಳ್ಳುವಂತ ಒಂದು ಬಿಸ್ನೆಸ್ ಇದು. ಗೃಹಿಣಿಯರು ನಿಮ್ಮ ಮನೆಯ ಎಲ್ಲಾ ಕೆಲಸ ಮುಗಿಸ್ಕೊಂಡು ಉಳಿದಿರುವಂತ ಸಮಯದಲ್ಲಿ ಗೆಜ್ಜೆ ವಸ್ತ್ರ ಸಿಂಪಲ್, ಅದ್ರಲ್ಲಿ ಏನು ಮಾಡುವಂತದ್ದು ಏನಿರಲ್ಲ, ಜಸ್ಟ್
ಕಾಟನ್ ಅಲ್ಲಿರುವಂತಹ ಬೀಜವನ್ನ ಬಿಡಿಸಿ ಹತ್ತಿಯನ್ನ ಸೆಪರೇಟ್ ಮಾಡ್ಕೊಂಡು ಆ ಹತ್ತಿಯಿಂದ ನೀವು ಗೆಜ್ಜೆ ವಸ್ತ್ರ ಮಾಡೋದು ತುಂಬಾನೇ ಸುಲಭ. ನೋಡಿರ್ತೀರ ಹೇಗ್ ಮಾಡೋದು ಅಂತ. ಈ ತರ ಮಾಡೋದ್ರಿಂದ ಕೂಡ ನೀವು ಸಣ್ಣದಾಗಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದು, ಒಂದು ಸಣ್ಣ ಸಂಪಾದನೆಯನ್ನು ಕೂಡ ನೀವು ನೋಡ್ಬೋದು. ಅದರಿಂದ ನಿಮ್ಗೆ ದಿನಕ್ಕೆ 1000 ರೂಪಾಯಿ ಉಳಿದ್ರೆ 30 ದಿನಕ್ಕೆ 30,000. ಒಂದೇ ದಿನಕ್ಕೆ ಸೇಲ್ ಆಗತ್ತೆ ಅಂತಾನು ನಾನು ಹೇಳಕ್ ಹೋಗಲ್ಲ. ನೀವು ಎಫರ್ಟ್ ಹಾಕ್ಬೇಕಾಗತ್ತೆ. ಸ್ವಲ್ಪ ನೀವೇ ಹೋಗಿ ನಿಂತ್ಕೊಂಡು ಮಾರಿದ್ರೆ ಖಂಡಿತ ಸೇಲ್ ಆಗುತ್ತೆ. ಅಥವಾ ಒಂದು ಅಂಗಡಿಗಳಿಗೆ ಈ ತರ ಕಮ್ಯುನಿಕೇಶನ್ ಮಾಡ್ಕೊಂಡು 2-3 ಅಂಗಡಿಗಳಿಗೆ ನೀವು ಪ್ರತಿನಿತ್ಯ ಸೇಲ್ ಮಾಡ್ಬೋದು. ಈ ತರ ಮಾಡೋದ್ರಿಂದ ಒಂದು ಸಣ್ಣ ಪುಟ್ಟ ಆದಾಯವನ್ನ ನೀವು ನೋಡ್ಬೋದು. 30,000 ದುಡಿಯೋಕ್ಕಾಗಿಲ್ಲ ಅಂದ್ರೂ ತಿಂಗಳಿಗೆ ಒಂದು 15-20,000 ಆರಾಮಾಗಿ ನೀವು ಅರ್ನ್ ಮಾಡ್ಬೋದು. ಈ ಬಿಸ್ನೆಸ್ ಅನ್ನ ಹೆಣ್ಮಕ್ಳು ತಪ್ಪದೆ ಟ್ರೈ ಮಾಡಿ. ನನ್ನ ಉದ್ದೇಶ ಏನಂದ್ರೆ ಹೆಣ್ಮಕ್ಳು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸಿ ತುಂಬಾ ಇಂಪಾರ್ಟೆಂಟು. ನೀವು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂದ್ರೆ ನೀವು ಕೆಲಸ ಮಾಡಲೇಬೇಕು. ಹೊರಗೆ ಹೋಗಿ ಮಾಡ್ತಿರೋ ಅಥವಾ ಮನೇಲಿ ಮಾಡ್ತಿರೋ ಅದು ಯುವರ್ ಚಾಯ್ಸ್. ಸೊ ನಿಮಗೆ ಬಿಟ್ಟಿರ್ತೀನಿ. ನೀವು ಹೇಗೆ ಒಟ್ಟಿನಲ್ಲಿ ದುಡ್ಡಿನ ಮೇಲೆ ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ. ನಿಮ್ಮದೇ ಆದಂತ ಒಂದು ವೈಯಕ್ತಿಕ ಸಂಪಾದನೆ ಅಂತ ಇರಬೇಕು. 10 ರೂಪಾಯಿ ದುಡಿತಿರೋ, 50 ರೂಪಾಯಿ ದುಡಿತಿರೋ, 100 ರೂಪಾಯಿ ದುಡಿತಿರೋ, ಅದು ನಿಮ್ಮದೇ ಆದಂತ ಒಂದು ದುಡಿಮೆ ಅನ್ನೋದು ಇರಬೇಕು. ಈ ತರದ ಒಂದು ಸಣ್ಣ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ನೋಡಿ. ಇದರಲ್ಲಿ ನಿಮ್ಗೆ ಲಾಭ ಆದ್ರೆ ಆ ಬಿಸ್ನೆಸ್ ನ ನೀವು ಇನ್ನೂ ಗ್ರೋ ಅಪ್ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಅದನ್ನ ಹೆಚ್ಚಿನ ರೀತಿಯಲ್ಲಿ ತಗೊಂಡು ಹೋಗ್ಬೋದು. ಖಂಡಿತ ಹೆಲ್ಪ್ ಆಗತ್ತೆ. ಟ್ರೈ ಮಾಡಿ. ಯಾಕಂದ್ರೆ ನಾವು ಇಲ್ಲಿ ಪ್ರಯತ್ನ ಪಟ್ಟು ಸೋತ್ರೆ ಸೋಲಲ್ವಂತೆ. ಸೊ ನಾವು ಏನು ಪ್ರಯತ್ನ ಮಾಡದೆ ನಾವು ಖಾಲಿ ಕುತ್ಕೊಂಡು ಸೋತ್ರೆ ಜೀವನದಲ್ಲಿ ನಾವು ಯಾವತ್ತೂ ಗೆಲ್ಲಕ್ಕಾಗಲ್ಲ. ಹಾಗಾಗಿ ಪ್ರಯತ್ನ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಏನೋ ಒಂದು ಮಾಡ್ತೀರಾ, ಧೈರ್ಯವಾಗಿ ಮುಂದೆ ಹೋಗಿ ಧೈರ್ಯವಾಗಿ ಮುನ್ನುಗ್ಗಿ ಆ ಕೆಲಸ ಮಾಡಿ. ಅಟ್ಲೀಸ್ಟ್ ನಿಮ್ಗೆ ಅದ್ಲಿ ಲಾಭ ಬಂದ್ರೆ ನೀವು ಸಕ್ಸಸ್ ಆಗ್ತೀರಾ. ಜೀವನದಲ್ಲಿ ಬರ್ಲಿಲ್ವಾ, ಒಂದೊಂದು ಲೆಸನ್ಗಳನ್ನ ಕಲಿತಾ ಹೋಗ್ತೀರಾ. ಒಂದು ಜೀವನವನ್ನ ನಡೆಸಲಿಕ್ಕೆ, ಒಂದು ಸಮೃದ್ಧಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಎಷ್ಟು ಎಫರ್ಟ್ ಹಾಕ್ಬೇಕಪ್ಪ ಅನ್ನೋ ಒಂದು ಪಾಠನಾದ್ರೂ ಕಲಿತೀರಾ. ಅಥವಾ ನಿಮ್ಗೆ ಇದೇ ತರದ ಐಡಿಯಾಗಳು ಬರೋಕ್ ಶುರು ಆಗತ್ತೆ. ನೀವು ಯಾವಾಗ ಕ್ರಿಯಾತ್ಮಕವಾಗಿ ಆಲೋಚನೆ ಮಾಡ್ತಾ ಹೋಗ್ತೀರೋ ಅವಾಗ ನೀವು ಕ್ರಿಯೇಟಿವ್ ಆಗಿ ನಿಮ್ಮ ಮನಸ್ಸು ಕೂಡ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡತ್ತೆ. ಹಾಗಾಗಿ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಸೊ ಆಗಲ್ಲ ಅನ್ನೋದಕ್ಕಿಂತ ಎಸ್ ಆಗತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ಲ, ಅದೆಲ್ಲನೂ ಆಗತ್ತೆ. ಸೊ ಹಾಗಾಗಿ ಬಿ ಪಾಸಿಟಿವ್, ಬಿ ಸ್ಟ್ರಾಂಗ್. ನಿಮ್ಮಿಂದ ಏನೋ ಒಂದಾಗತ್ತೆ. ಸೊ ನೀವು ಟ್ರೈ ಮಾಡಿ. ಈ ಒಂದು ಸಣ್ಣ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ನೋಡಿ. ಅದರಿಂದ ಸಕ್ಸಸ್ ಆದ್ರೆ ಮುಂದುವರಿರಿ. ಇಲ್ಲ ಅದ್ರಲ್ಲಿ ನಿಮ್ಗೆ ಏನು ಲಾಭ ಬರ್ತಾ ಇಲ್ಲ ಅಂದ್ರೆ ಒಂದು ಪ್ರಯತ್ನ ಅನ್ಕೊಳ್ಳಿ. ಸೊ ಪ್ರಯತ್ನವನ್ನ ಮಾಡಿ. ಪ್ರಯತ್ನ ಮಾಡದೆ ಎಲ್ಲೂ ನಿಮ್ಮತನವನ್ನ ಬಿಟ್ಕೊಡ್ಬೇಡಿ. ಒಳ್ಳೇದಾಗ್ಲಿ. ಯಾರಿಗಾದ್ರೂ ಈ ಬಿಸ್ನೆಸ್ ಮಾಡ್ಬೇಕು ಅಂತ ಈ ವಿಡಿಯೋ ನೋಡಿದ್ಮೇಲೆ ಅನ್ಸಿದ್ರೆ ಆಲ್ ದ ಬೆಸ್ಟ್ ಅಂತವ್ರಿಗೆ. ಖಂಡಿತ ಈ ಬಿಸ್ನೆಸ್ ಅನ್ನ ಟ್ರೈ ಮಾಡಿ. ಇದೇ ತರ ನನ್ನ ತಲೆಗೆ ಬಂದಿರುವಂತ ಸಣ್ಣ ಪುಟ್ಟ ಬಿಸ್ನೆಸ್ ಐಡಿಯಾಗಳನ್ನ ಅಥವಾ ಇನ್ನೊಂದು ಒಳ್ಳೊಳ್ಳೆ ವಿಷಯಗಳನ್ನ ಹೇಳಲಿಕ್ಕೆ ನಾನು ನಿಮ್ ಮುಂದೆ ಬರ್ತೀನಿ. ಸೊ ಇದೇ ತರ ಪ್ರೀತಿಯನ್ನ ಕೊಡ್ತಾ ಇರಿ, ಪ್ರೋತ್ಸಾಹವನ್ನ ಕೊಡ್ತಾ ಇರಿ. ಇಲ್ಲಿ ನಾನ್ ಬೆಳೆಯೋದು ಎಷ್ಟು ಇಂಪಾರ್ಟೆಂಟೋ ನನ್ನೊಟ್ಟಿಗೆ ನನ್ನೆಲ್ಲಾ ಸ್ತ್ರೀ ಕುಲ ಬೆಳಿಬೇಕನ್ನೋದು ನನ್ನ ಆಸೆ. ಯಾಕಂದ್ರೆ ತೊಟ್ಟಿಲನ್ನು ತೂಗುವ ಕೈ ಇಡೀ ಜಗತ್ತನ್ನೇ ತೂಗಬಲ್ಲದು ಅಂತ ದೊಡ್ಡವರು ಹೇಳಿದ್ದಾರೆ. ಸೌಟ್ ಹಿಡಿಯೋ ಕೈ ಕಪ್ಪುಗಳನ್ನು ಕೂಡ ಹಿಡಿಯುವ ಶಕ್ತಿ ನಮ್ಮಲ್ಲಿದೆ. ಸೊ ನಾವು ಯಾರಿಗೂ ಕಮ್ಮಿ ಇಲ್ಲ. ಹೆಣ್ಮಕ್ಳು, ಸ್ತ್ರೀ ಅಂದ್ರೆ ದೇವತಾ ಸ್ವರೂಪಿಣಿ. ಸೊ ನಮ್ಮ ಸಂಸ್ಕೃತದಲ್ಲಿ ಹೇಳಿದ್ದಾರೆ, ಮೃದಪೀಚ ಚಂದನಸ್ಮಿನ್ ದೇಶೇ ಗ್ರಾಮೋ ಗ್ರಾಮಃ ಸೀಧ್ವನಂ ಸೀಧ್ವನಂ ಯತ್ರ ಚ ಬಾಲಾ ದೇವಿ ಸ್ವರೂಪಾ ಬಾಲಾಃ ಸರ್ವೇ ಶ್ರೀರಾಮ ರಾಮ ಶ್ರೀರಾಮ ರಾಮ ಅಂತ. ಅಂದ್ರೆ ನಮ್ಮ ಪುಣ್ಯ ಭಾರತದಲ್ಲಿ ಹೆಣ್ಮಕ್ಳನ್ನ ನಾವು ದೇವತೆಗಳಿಗೆ ಹೋಲಿಸ್ತೀವಿ. ಬಾಲಕಿಯರನ್ನ, ಹೆಣ್ಮಕ್ಳನ್ನ ದೇವತೆಗಳಿಗೆ ಹೋಲಿಸಿರುವಂತ ಒಂದು ಸಂಸ್ಕೃತಿ. ಹಾಗಾಗಿ ಸ್ತ್ರೀ ಶಕ್ತಿ ತುಂಬಾ ಒಂದು ಶಕ್ತಿ ಉಳ್ಳಂತಹ ಹೆಣ್ಮಕ್ಳು ನಾವೆಲ್ಲ. ನಮ್ಮಲ್ಲೂ ಎಲ್ಲ ಸಾಮರ್ಥ್ಯ ಇದೆ. ಸೊ ಅದನ್ನ ಉಪಯೋಗಕ್ಕೆ ಬರ್ಸ್ಕೊಳ್ಬೇಕು. ಅದು ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ, ಖಂಡಿತ ಏನಾದ್ರೂ ಹೆಚ್ಚಿನ ಡೌಟ್ಗಳಿದ್ರೆ ಇಷ್ಟೇ, ಏನಿಲ್ಲ, ನೀವು ಕಾಟನ್ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಖರೀದಿ ಮಾಡಿ. ನೀವು ಹೆಚ್ಚಿಂದನ ಖರೀದಿ ಮಾಡ್ಬಿಡಿ. ಒಂದು 2 kg ಟ್ರೈ ಮಾಡಿ.
2 kg ತಂದು ನೀವು ಚೆನ್ನಾಗಿ ಗೆಜ್ಜೆ ವಸ್ತ್ರ ಮತ್ತು ಬತ್ತಿ ಹೊಸದು ಇಟ್ಕೊಂಡು ಪ್ಯಾಕ್ಗಳು ಮಾಡಿರಿ. ನಿಮ್ಗೆ ಅದು ಸ್ಟಾಕ್ ಇದ್ರೂ ಕೂಡ ಅದೇನು ಲಾಸ್ ಆಗಲ್ಲ. ನಿಮ್ಗೆ ಅದು ಇವತ್ತು ಸೇಲ್ ಆಗಿಲ್ಲ ಅಂದ್ರೂ ಇನ್ನೊಂದ್ ಸಲಕ್ಕೆ ನೀವು ಸೇಲ್ ಮಾಡ್ಬೋದು. ಸೊ ವೇಸ್ಟ್ ಆಗದೆ ಇರುವಂತ ಒಂದು ಪದಾರ್ಥ. ಹಾಗಾಗಿ ನಿಮ್ಗೆ ಅದು ಯಾವುದೇ ರೀತಿ ಬಿಸ್ನೆಸ್ ಅನ್ನ ಲಾಸ್ ಮಾಡಲ್ಲ. ಈ ಒಂದು ಬಿಸ್ನೆಸ್ ಈಗ ಫುಡ್ ಬಿಸ್ನೆಸ್ ಆದ್ರೆ ನೀವು ಲಾಸ್ ಆಗ್ಬೋದು, ಅಥವಾ ಸೇಲ್ ಆಗ್ಲಿಲ್ಲ ಅಂದ್ರೆ ಉಳ್ಕೊಳ್ಳುತ್ತೆ, ಈ ತರದ್ದೇನೋ ಸಮಸ್ಯೆ ಇರುತ್ತೆ. ಬಟ್ ಇದು ನೀವು 1 year ವರೆಗೂ ನೀವು ಅದನ್ನ ಆರಾಮಾಗಿ ಸ್ಟೋರ್ ಮಾಡಿಟ್ಟು ನೀವು ಸೇಲ್ ಮಾಡ್ಬೋದು. ಆ ತರದ ಒಂದು ಒಳ್ಳೆ ಬಿಸ್ನೆಸ್ ಇದು. ಟ್ರೈ ಮಾಡಿ. ಖಂಡಿತ ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಅಂಡ್ ಇದ್ರೆ ಏನಾದ್ರೂ ಉಪಯುಕ್ತ ಅನ್ಸಿದೆ ಒಂದು ಮುದ್ದಾಗಿರೋ ಒಂದು ಕಮೆಂಟ್ ಬರೀರಿ. ಅಂಡ್ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಕೊಡಿ. ಮತ್ತೆ ಯಾವ ತರದ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಆ ವಿಷಯದ ಬಗ್ಗೆ ನಾನು ವಿಡಿಯೋಗಳನ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ.